ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಪ್ರಮುಖವಾಗಿ ಮಾಹಿತಿನ ತಿಳಿಸುವಂಥದ್ದಾದರೆ ಕರ್ನಾಟಕ ಸರ್ಕಾರದ ಕಡೆಯಿಂದ 15,000 ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ಬಿ.ಎಡ್ನಲ್ಲಿ 4ನೇ ಸೆಮಿಸ್ಟರ್ನಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಅವರು ಮಾಡ್ತಿದ್ದಾರೆ. GPSTR ಆಗಿರ್ಬೋದು, HSTR ಆಗಿರ್ಬೋದು, PSTRಗೆ ಸಂಬಂಧಪಟ್ಟಂತೆ ಅವರು ನೇಮಕಾತಿಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು B.Ed ಆಗಿರಬೇಕು, D.Ed ಆಗಿರಬೇಕು ಅಂತೆಲ್ಲ ಒಂದು ರೂಲ್ಸ್ ಇರುತ್ತೆ. TET ಎಲ್ಲ ಆಗಬೇಕು ಅಂತಲೂ ಕೂಡ ರೂಲ್ಸ್ ಇರುತ್ತೆ. ಈಗ ಒಂದು ಪ್ರಶ್ನೆ ಇರುವಂಥದ್ದು, ಯಾವ ಒಂದು ಅಭ್ಯರ್ಥಿಗಳ ಕಡೆಯಿಂದ ಒಂದು ಕೂಗಿತ್ತು ಅಂತ ಹೇಳಿದ್ರೆ B.Edನ 4ನೇ ಸೆಮಿಸ್ಟರ್ನಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು 15,000 ಶಿಕ್ಷಕರ ನೇಮಕಾತಿಯಲ್ಲಿ ಅವಕಾಶನ ಆ ಒಂದು ಅಭ್ಯರ್ಥಿಗಳಿಗೆ ಕೊಟ್ಟಿಲ್ಲ. ಆ ಅಭ್ಯರ್ಥಿಗಳ ಪ್ರಶ್ನೆ, ನಮಗೆ ಯಾಕೆ ಅವಕಾಶ ಕೊಟ್ಟಿಲ್ಲ, ನಮಗೂ ಕೂಡ ಅವಕಾಶ ಕೊಡಬೇಕು, ಯಾಕಂದರೆ ಈ ಒಂದು ಅವಕಾಶ ಏನಾದರೂ ಮಿಸ್ ಆಯಿತು ಅಂತಂದರೆ ನಮಗೆ ಮತ್ತೆ 4-5 ವರ್ಷಗಳ ಕಾಲ ನಾವು ಕೂಡ ವೆಯ್ಟ್ ಮಾಡಬೇಕಿರುತ್ತೆ ಅಂತಕ್ಕಂಥ ಒಂದು ಕೂಗನ್ನ ಒಂದು B.Edನ 4ನೇ ಸೆಮಿಸ್ಟರ್ನಲ್ಲಿ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳು, ಅದರಲ್ಲೂ ಪ್ರಮುಖವಾಗಿ TETನ ಕ್ಲಿಯರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ವೆಯ್ಟ್ ಮಾಡ್ತಿದ್ರು, ಕೇಳ್ತಿರು ಅಂತ ಹೇಳ್ಬೋದು. ಬೇರೆ ಸ್ಟೇಟ್ಗಳಲ್ಲೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಕೆಲವು ಸ್ಟೇಟ್ಸ್ಗಳಲ್ಲಿ 4ನೇ ಸೆಮಿಸ್ಟರ್ನಲ್ಲಿ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂತೆಲ್ಲ ಒಂದು ಕೂಗುಗಳು, ಪ್ರಶ್ನೆಗಳು ಕೂಡ ಒಂದು ರಿಕ್ವೆಸ್ಟ್ಗಳು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಗಳು ಕೂಡ ಎಲ್ಲ ಕೂಡ ಇತ್ತು ಅಂತ ಹೇಳ್ಬೋದು. ಈಗ ಇಲಾಖೆ ಕಡೆಯಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಏನಂತ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಬರೋಣ. ಪ್ರಶ್ನೋತ್ತರದಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಅದರಲ್ಲಿ ಅವ್ರು ತಿಳಿಸಿರೋದೇನೆಂದರೆ B.Edನ ಕೊನೆಯ ಸೆಮಿಸ್ಟರ್ ಅಭ್ಯರ್ಥಿಗಳಿಗೆ ಅವಕಾಶ ಯಾಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ TET ಅರ್ಹತೆ ಪಡೆದು B.Ed ಕೋರ್ಸಿನ 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸಲು ಅವಕಾಶ ಹೇಗೆ ನೀಡಿಲ್ಲ ಅಂತಕ್ಕಂಥ ಒಂದು ಕ್ವಶನ್ ಕೇಳಿರುವಂಥದ್ದಾಗಿರುತ್ತೆ. ಇದಕ್ಕೆ ಆನ್ಸರ್ ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಕ್ವಶನ್ ಇತ್ತು. ಆನ್ಸರ್ನ ಇಲಾಖೆಯವರು ಏನು ಕೊಟ್ಟಿದ್ದಾರೆ ಅಂದರೆ, ಸರಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಂಡು ಹೇಳ್ತೀವಿ. ಶಿಕ್ಷಕರ ಅರ್ಹತಾ ಪರೀಕ್ಷೆಯು TET ಅರ್ಹತಾ ಪರೀಕ್ಷೆಯಾಗಿದ್ದು, ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥ ಇರುತ್ತಲ್ಲ, ಜಸ್ಟ್ ಅನ್ನೋದು ಅರ್ಹತೆ ಎಲಿಜಿಬಲ್ ಎಕ್ಸಾಮ್ ಆಗಿರುತ್ತೆ. ಅಭ್ಯರ್ಥಿಯು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹರಾದ ಮಾತ್ರಕ್ಕೆ ನೇಮಕಾತಿಗೆ ಹಕ್ಕನ್ನು ಸಾಧಿಸಲು ಬರುವುದಿಲ್ಲ. ಯಾಕಂದ್ರೆ ನೋಟಿಫಿಕೇಶನ್ ಇರುತ್ತಲ್ಲ TET ಆಗುವಂಥದ್ದು, ಅದರಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಇದು ಜಸ್ಟ್ ಎಲಿಜಿಬಲ್ ಟೆಸ್ಟ್ ಆಗಿರುತ್ತೆ, ಯಾವುದೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಆಗಿರೋದಿಲ್ಲ ಅಂತ ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ಅದರ ನಂತರದಲ್ಲಿ ನೇಮಕಾತಿಗೆ ಅಭ್ಯರ್ಥಿಯ ಮೆರಿಟ್, ಇವಾಗ ಜಾಬ್ದು ಏನಾಗುತ್ತಲ್ಲ ಅದರಲ್ಲಿ ಮೆರಿಟ್ ಬೇಸ್ ಮೇಲೆ ಬಿಡುಗಡೆ ಮಾಡುವಂಥದ್ದು ಇರುತ್ತೆ. ಲೆಕ್ಕ ಹಾಕುವಾಗ ಇದರಲ್ಲಿ ಅಭ್ಯರ್ಥಿಯು ನಿಗದಿತ ವಿದ್ಯಾರ್ಹತೆಯಲ್ಲಿ ಗಳಿಸಿದ, ಅಂದರೆ ಅವರು ಒಂದು ಎಜುಕೇಷನ್ ಇರುತ್ತಲ್ಲ B.Edದು ಅಥವಾ ನಂತರದಲ್ಲಿ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಗಳಿಸಿದಂತಹ ಒಂದು ನಿಗದಿತ ಮಾರ್ಕ್ಸ್ ಏನಿರುತ್ತಲ್ಲ, ಗಳಿಸಿದ ಅಂಕಗಳನ್ನು ಪರಿಗಣಿಸುವುದರಿಂದ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ಗಳಿಸಿದ, ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅವರ ಅಭ್ಯರ್ಥಿಗಳು ಅವರು ತಗೊಂಡಂಥ ಮಾರ್ಕ್ಸ್ ಏನಿರುತ್ತಲ್ಲ ವಿವರಗಳನ್ನು ನಮೂದು ಮೆನ್ಷನ್ ಮಾಡಬೇಕಿರುತ್ತೆ, ಕಡ್ಡಾಯವಾಗಿರುತ್ತೆ ಅದು. ಆದ್ದರಿಂದ ಯಾವ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಮೇಲಿನ ವಿವರಗಳ ಮಾಹಿತಿ ಹೊಂದಿರುವುದಿಲ್ಲವೋ ಅಂಥವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅವ್ರು ಕೊಟ್ಟಿರುವಂಥ ಆನ್ಸರ್ ಇದು. ಅಂದರೆ ಅಪ್ಲಿಕೇಶನ್ ಹಾಕುವಂಥದ್ದು ಕೊನೆಯ ದಿನಾಂಕ ಇರುತ್ತಲ್ಲ, ಅದರೊಳಗಡೆ ಅಭ್ಯರ್ಥಿಗಳು ಪರೀಕ್ಷೆನ ಬರೆದು ರಿಸಲ್ಟನ್ನು ತಗೊಂಡು ಅವರ ಒಂದು ಮಾರ್ಕ್ಸು ಅದರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ನಾವು ಕೊಡ್ತಿಲ್ಲ ಅಂತಕ್ಕಂಥ ಮಾಹಿತಿನ ಸ್ಪಷ್ಟನೆ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಕಾರಣಕ್ಕೆ ಯಾವ ಒಂದು ರೀಸನ್ ಇಂದ ಕೊಟ್ಟಿಲ್ಲ ನಮಗೆ ಅಂತಕ್ಕಂಥ ಒಂದು ಪ್ರಶ್ನೆ ಏನಿತ್ತಲ್ಲ ಅಭ್ಯರ್ಥಿಗಳಿಗೆ ಸ್ಪಷ್ಟನೆ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ನೀವು ನೋಡಿರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್.